ಜೈ ಶ್ರೀ ಗುರುದೇವ್, ಜೈ ಶ್ರೀ ಕನ್ನಡಂಗಳಿಗೆ ಬಂಧುಗಳೇ, ನವ ಕರ್ನಾಟಕ ಬಂಧುಗಳೇ, ನವ ಭಾರತ ಬಂಧುಗಳೇ, ನವ ವಿಶ್ವ ಬಂಧುಗಳೇ. ಬೆಳಗಾಗುತ್ತಲೇ ಎದ್ದು ನಾವು ಯಾರ ನೆನೆಯಲಿ ಅಂತ ಹೇಳಿದರೆ, ನಮ್ಮ ಕಣ್ಣಿಗೆ ಗೋಚರಿಸುತ್ತಿರುವ ಭೂಮಿ ತಾಯಿಗೆ ನಮಸ್ಕಾರ, ಕಾಪಾಡುತ್ತಿರುವ ಭೂಮಿ ತಾಯಿಗೆ ನಮಸ್ಕಾರ, ನಭೋಮಂಡಲದಲ್ಲಿ ಬೆಳಕನ್ನಿರುವ ಸೂರ್ಯ ಚಂದ್ರರಿಗೆ ನಮಸ್ಕಾರ, ವಾಯು ದೇವನಿಗೆ ನಮಸ್ಕಾರ, ವರುಣದೇವಿಗೆ ನಮಸ್ಕಾರ, ಅಗ್ನಿದೇವಿಗೆ ನಮಸ್ಕಾರ ಅಂಥೇಳಿ ಈ ಪಂಚಭೂತಗಳಿಗೆ ಫಸ್ಟು ನಮಸ್ಕರಿಸಿ, ಜನ್ಮ ನೀಡಿದ ತಾಯಿ ತಂದೆಯರಿಗೆ ನಮಸ್ಕರಿಸಿ, ಬೋಧಿಸಿದ ಗುರು ಹಿರಿಯರಿಗೆಲ್ಲ ನಮಸ್ಕರಿಸಿ, ಆಪದ್ಬಾಂಧವರಿಗೆಲ್ಲ ನಮಸ್ಕರಿಸಿ, ಈ ನಮ್ಮ ಆಪದ್ಬಾಂಧವರಿಗೆಲ್ಲ ನಮಸ್ಕರಿಸಿ, ಎ ಫ್ರೆಂಡ್ ಇನ್ ನೀಡ್, ಎ ಫ್ರೆಂಡ್ ಇನ್ ಡೀಡ್. ಭಾರತ ಮಾತೆಗೆ ನಮಸ್ಕಾರ, ಭಾರತ ಮಾತೆಯ ಸುಪುತ್ರಿ ಶ್ರೀ ಕನ್ನಡ ಮಾತೆಗೆ ನಮಸ್ಕಾರ. ಒಂದೇ ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಾಗೆ, ನೀನು ಬೆಳೆದರೆ ನಾನು ಬೆಳೆವೆನು, ನೀನು ಉಳಿದರೆ ನಾನು ಉಳಿವೆನು, ನನ್ನ ಹಣದ ಹಣವು ನೀನೇ, ನನ್ನ ಮಣ್ಣದ ಮಣವು, ತನುವು ನಿನ್ನದು, ಮನವು ನಿನ್ನದು, ನನ್ನ ಜೀವನ ಧನವು ನಿನ್ನದು, ನಾನು ನಿನ್ನವನೆಂಬ ಹೆಮ್ಮೆಯ ತೃಣವು ಮಾತ್ರವೇ ನನ್ನದು. ನನ್ನ ಮನದಲ್ಲಿ ನೀನೇ ಯುಕ್ತಿ, ನನ್ನ ಹೃದಯದ ಭಕ್ತಿ ನೀನೇ ಮಾಯಾ ಮೋಹಶಕ್ತಿಯು, ನನ್ನ ಜೀವನ ಮತಿಯು. ಯತ್ಕೃತಂ ಯತ್ ಕರಿಷ್ಯಾಮಿ ತತ್ಸರ್ವಂ ಮಯಾ ಕೃತಂ ತ್ವಯಾ ಕೃತಂ ತುಪರಬೇಕು ತುಮೇ ಮಧುಸೂದನ. ಮಧುಸೂದನ, ಇದುವರೆಗೂ ಮಾಡಿರುವ ಕೆಲಸವಾಗಲಿ, ಈಗ ಮಾಡುತ್ತಿರುವ ಕೆಲಸವಾಗಲಿ, ಮುಂದೆಯೂ ಮಾಡುತ್ತಿರುವ ಕೆಲಸವಾಗಲಿ ವಾಸ್ತವಿಕವಾಗಿ ನಿನ್ನಿಂದ ಮಾಡಲ್ಪಟ್ಟದ್ದು ಹೊತ್ತು ನನ್ನಿಂದಲ್ಲ. ಇದರ ಫಲಾಫಲವು ನಿನಗೆ ಸಲ್ತಕ್ಕದ್ದು ಅಂತೇಳಿ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಸರ್ವಸ್ತ್ರದುರ್ಗಾಣಿ ಸರ್ವಭದ್ರಾಣಿ ಪಶ್ಯಂತು, ಸರ್ವ ಸದ್ಬುದ್ಧಿ ಮಪ್ಪಂತು ಸರ್ವ. ಅಮ್ಮ ದುರ್ಗೆ ಎಲ್ಲರಿಗೂ ಆಯುರ ಆರೋಗ್ಯಗಳನ್ನು ಕೊಟ್ಟು, ಸದ್ಬುದ್ಧಿಯನ್ನು ಕೊಟ್ಟು, ಸನ್ಮಂಗಳನ್ನು ಉಂಟು ಮಾಡು ತಾಯಿ ಅಂದರೆ ಇದರ ಅರ್ಥ. ಆದ್ದರಿಂದ ವಾಣಿ ಗುಣಾನುಕಥನೋ ಶ್ರವಣಕಥಾಯಾಮ್ ಅಸ್ತೋಚಕರ್ಮ ಸಮರಸ್ತವ ಪಾದಯೋನ ದೃಷ್ಟಿಂ ಸತಾಂ ದರ್ಶನ. ನನ್ನ ವಾಣಿಯು ನಿನಗೂ ಗುಣಗಾನ ಮಾಡ್ತಾರಲಿ, ನನ್ನ ಕಿವಿಗಳು ನಿನ್ನ ಕಥೆಯನ್ನು ಕೇಳ್ತದೆ, ನನ್ನ ಕೈಗಳು ನಿನ್ನ ಕೆಲಸದಲ್ಲಿ ನಿರತವಾಗಿರಲಿ, ನನ್ನ ಮನಸ್ಸು ನಿನ್ನ ಪಾದ ಕಮಲಗಳಲ್ಲಿ ನಿರತವಾಗಿರಲಿ, ನನ್ನ ದೃಷ್ಟಿಯು ನೀನಂತಹ ದೇಹಪ್ರಾಯರಾದ ಸಜ್ಜನರಲ್ಲಿ ನಿರತವಾಗಿರಲಿ ಎಂದಿರೋದರ್ಥ. ಆದ್ದರಿಂದ ನಾವು ತ್ವಮೇವ ಮಾತಾ ಪಿತಾ ತ್ವಮೇವ, ತ್ವಮೇವ ಪಂಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ದೇವಿ ದೇವ ಅಂತ ಈ ಪದ್ಯವನ್ನು ಈ ವಾಯು ವರ್ಣ ಅಗ್ನಿ ದೇವತೆಗಳಿಗೆ, ಪಂಚಭೂತಗಳಿಗೆ ಎಲ್ಲ ಸಮರ್ಪಿಸಿ ನಾವು ಈ ದಿನ ನಡೆದಿರ್ತಕ್ಕಂಥ, ಕೇರಳದಲ್ಲಿ ನಡೆದಿರ್ತಕ್ಕಂಥ, ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ, ಗುಜರಾತಲ್ಲಿ ನಡೆದಿರ್ತಕ್ಕಂಥ ಜಲಪ್ರಳಯ ಮಳೆಯನ್ನು ಕುರಿತು ಒಂದು ಪದ್ಯವನ್ನು ಬರೆದಿದ್ದೀನಿ. ಅದನ್ನು ಮುಂದಿನ ಪದ್ಯದಲ್ಲಿ ಓದ್ತೀನಿ. ಇಷ್ಟನ್ನು ಕೇಳಿದವರಿಗೆಲ್ಲ ಅನಂತ ಧನ್ಯವಾದಗಳು ಅಂತೇಳಿ, ನನ್ನ ಹೆಸರು ಕೆಂಪೇಗೌಡ ಮಾರ್ಚನಹಳ್ಳಿ, ನಿವೃತ್ತ ರಸಾಯನಜ್ಞ, ಭಾರತೀಯ ಭೂವಿಜ್ಞಾನ ಸರ್ವೇಕ್ಷಣಾ ಇಲಾಖೆ, ಬೆಂಗಳೂರು. ಥ್ಯಾಂಕ್ ಯು.